ನಮಸ್ಕಾರ ವೀಕ್ಷಕರೇ. ಭಾರತದ ಗಡಿಯಾಚೆಗೆ ನಮ್ಮ ಸೈನ್ಯದ ಪರಾಕ್ರಮ ಹೇಗಿದೆ ಅನ್ನೋದು ಕ್ಷಣ ಕ್ಷಣಕ್ಕೂ ಅನಾವರಣ ಆಗ್ತಾನೆ ಇದೆ. ಈ ಬಾರಿ ಪಾಕಿಸ್ತಾನವನ್ನ ಒಂದೇ ಕಂಪ್ಲೀಟ್ ಆಗಿ ಸೈಲೆಂಟ್ ಮಾಡಬೇಕು, ಇಲ್ಲ ಕಂಪ್ಲೀಟ್ ಸರ್ವನಾಶ ಮಾಡಬೇಕು ಅನ್ನೋ ಸಂಕಲ್ಪವನ್ನ ತೊಟ್ಟಿರೋದು ಕಾಣಿಸ್ತಾ ಇದೆ. ಆದ್ರೆ ಈ ಹೊತ್ತಲ್ಲಿ ಹಲವರ ಪ್ರಶ್ನೆ ಇದ್ದಿದ್ದು ಭಾರತದ ಒಳಗಿರೋ ಸಮಸ್ಯೆಗಳ ಪರಿಹಾರ ಯಾವಾಗ ಅಂತ. ಆದ್ರೆ ಒಂದೇ ಸಮಯದಲ್ಲಿ ಗಡಿಯಿಂದ ಆಚೆಗೂ ಗಡಿಯ ಒಳಗೂ ದೊಡ್ಡ ಆಪರೇಷನ್ ನಡೀತಾ ಇರೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ. ಅಮಿತ್ ಶಾ ಮಾಸ್ಟರ್ ಮೈಂಡ್ ಹೇಗಿದೆ ಅನ್ನೋದನ್ನ ಕಂಡು ಜನರು ಅಚ್ಚರಿ ಪಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಕುರಿತಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದ್ದು, ಪಿಒಕೆ ಭಾರತದ ಕೈವಶವಾಗುವ ಹೊತ್ತಲ್ಲಿ ಭಾರತದ ಒಳಗೂ ದೊಡ್ಡ ದೊಡ್ಡ ಸುಧಾರಣೆಗಳು ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ. ಇನ್ನೊಂದೆಡೆ ಈ ವರ್ಷದ IPL ಅನ್ನು ಕೂಡ ಅರ್ಧಕ್ಕೆ ರದ್ದುಗೊಳಿಸಲಾಗಿದೆ. ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಾಕ್ ವಿಚಾರದಲ್ಲಿ ಭಾರತ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ಹೆಜ್ಜೆಯನ್ನು ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ಹೆಮ್ಮೆಯ ಯೋಧರಿಗೆ ದೇವರ ಆಶೀರ್ವಾದ ಇರಲಿ, ಯುದ್ಧ ಜಯಿಸಿ ಬರಲಿ ಅಂತ ಹಾರೈಸ್ತಾ ಇದ್ದಾರೆ. ಆದ್ರೆ ಈಗ ಭಾರತೀಯರಿಗೆ ಇದ್ದ ಟೆನ್ಷನ್ ಹೊರ ಶತ್ರುಗಳ ಬಗ್ಗೆ ಅಲ್ಲ, ನಮ್ಮೊಳಗೆ ಇರೋ, ನಮ್ಮ ಮಧ್ಯೆ ಇರೋ ದೇಶದ್ರೋಹಿಗಳು ಹಾಗೂ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋ ಅಕ್ರಮ ವಲಸಿಗರ ಮೇಲೆ. ಹೊರಗಿನವರನ್ನ ಖಂಡಿತ ಸೈನಿಕರು ಬಗ್ಗು ಬಡಿತಾರೆ, ಆದ್ರೆ ಒಳಗಿರೋ ಇವರನ್ನ ಏನಪ್ಪಾ ಮಾಡೋದು ಅಂತ ಬೇಸರ ಪಟ್ಟುಕೊಂಡಿದ್ದವರಿಗೆ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಮಾಧ್ಯಮಗಳ ಫೋಕಸ್ ಕಂಪ್ಲೀಟ್ ಆಗಿ ಗಡಿ ಆಚೆಗೆ ನೆಟ್ಟಿದ್ರೆ, ಗಡಿಯ ಒಳಗೆ ಸೈಲೆಂಟ್ ಆಗಿ ದೊಡ್ಡ ಆಪರೇಷನ್ ಒಂದು ನಡೀತಾ ಇದೆ. ಈಗ ಇದಕ್ಕೊಂದು ಅಡೆತಡೆ ಬಂದಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟ ಮಹತ್ವದ ತೀರ್ಪಿನ ಬಳಿಕ ಮೋದಿ ಸರ್ಕಾರ ಅನ್ಸ್ಟಾಪಬಲ್ ಆಗಿದ್ದು, ಅಕ್ರಮ ನಿವಾಸಿಗಳೆಲ್ಲ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ದೇಶವನ್ನ ಬಿಟ್ಟು ಆಚೆಗೆ ಹೋಗೋದು ಕನ್ಫರ್ಮ್ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಸೈಲೆಂಟ್ ಆಗಿ ಇದ್ಕೊಂಡು ಪ್ಲಾನ್ ಮಾಡ್ತಾ ಇದ್ದ ಮೋದಿ ಶಾ ಜೋಡಿ ಈಗ ಕೊಡ್ತಾ ಇರೋ ಹೊಡೆತಗಳನ್ನ ಕಂಡು ಎಲ್ಲರೂ ನಿಬ್ಬೆರಗಾಗ್ತಾ ಇದ್ದಾರೆ. ರೋಹಿಂಗ್ಯಾಗಳ ವಿಚಾರದಲ್ಲಿ ಮಹತ್ವದ ತೀರ್ಪೊಂದನ್ನು ನೀಡಿರೋ ಸುಪ್ರೀಂ ಕೋರ್ಟ್, ರೋಹಿಂಗ್ಯಾಗಳು ವಿದೇಶಿಗಳು ಅನ್ನೋದಾದ್ರೆ ಖಂಡಿತವಾಗಿ ಅವರನ್ನ ಆಚೆ ಹಾಕಿ ಅನ್ನೋ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈಗಾಗಲೇ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕ್ ಪ್ರಜೆಗಳು ಸೇರಿ ಎಲ್ಲಾ ಅಕ್ರಮ ವಿದೇಶಿಗಳನ್ನ ಆಚೆಗೆ ಕಳಿಸೋ ಕೆಲಸ ಶುರುವಾಗಿತ್ತು. ಆದ್ರೆ ಈ ಹೊತ್ತಲ್ಲಿ ರೋಹಿಂಗ್ಯಾಗಳನ್ನ ಆಚೆ ಕಳಿಸೋ ಪ್ರಕ್ರಿಯೆಗೆ ಎಷ್ಟೇ ತನ್ನಿ ಅನ್ನೋ ಮನವಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿತ್ತು. ಆ ಕುರಿತಂತೆ ಮಹತ್ವದ ತೀರ್ಪನ್ನು ನೀಡಿರೋ ಸುಪ್ರೀಂ ಕೋರ್ಟ್ ಯಾವ ತಡೆಯೂ ಇಲ್ಲ ಅಂತ ಹೇಳಿದೆ. ಇದರ ಜೊತೆಗೆ ವಿಶ್ವಸಂಸ್ಥೆಯ UN ರೆಫ್ಯೂಜಿ ಕಾರ್ಡ್ ಕೂಡ ಇವರನ್ನ ಇಲ್ಲಿ ಇರಿಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಡೋದಿಲ್ಲ ಅಂತ ಕೋರ್ಟ್ ಹೇಳಿದೆ. ಈ ಕುರಿತು ಕನ್ಫರ್ಮೇಶನ್ ಕೊಟ್ಟಿರೋ ಕೇಂದ್ರ ಸರ್ಕಾರ, ಭಾರತ UN ರೆಫ್ಯೂಜಿ ಕ್ಯಾಂಪ್ನ ಪಾರ್ಟಿ ಅಲ್ಲ, ಆದ್ರಿಂದ ಇವರನ್ನ ಆಚೆ ಕಳಿಸೋದಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಇದು ಭಾರತದ ಭದ್ರತೆ ವಿಚಾರದಲ್ಲಿ ದೊಡ್ಡ ಗೆಲುವಾಗಿದೆ. ಅಂದಹಾಗೆ ಇವರನ್ನೆಲ್ಲ ಆಚೆ ಕಳಿಸೋ ಕೆಲಸ ಆಲ್ರೆಡಿ ಚಾಲು ಆಗಿತ್ತು. ಮಧ್ಯದಲ್ಲಿ ಅಡೆತಡೆ ಬಂದು ವಿಚಾರಣೆ ನಡೀತು ಅನ್ನೋದನ್ನ ಹೇಳಿದ್ವಿ. ಈ ರೀತಿ ಅಕ್ರಮ ವಲಸಿಗರ ಪರವಾಗಿ ಮನವಿ ಸಲ್ಲಿಸಿದವರು ಸೀನಿಯರ್ ಅಡ್ವೊಕೇಟ್ ಕೊಲಿನ್ ಗೋನ್ಸ್ಲೇವ್ ಹಾಗೂ ವಿವಾದಾತ್ಮಕ ಅಡ್ವೊಕೇಟ್ ಎನಿಸಿಕೊಂಡಿರೋ ಪ್ರಶಾಂತ್ ಭೂಷಣ್. ರೋಹಿಂಗ್ಯಾಗಳಿಗೆ ಮ್ಯಾನ್ಮಾರ್ನಲ್ಲಿ ಜಾಗ ಇಲ್ಲ, ಅಲ್ಲಿ ಅವರ ನರಮೇಧ ಆಗ್ತಾ ಇದೆ, ಆದ್ರಿಂದ ಅವರಿಗೆ ನಮ್ಮ ದೇಶದಲ್ಲಿ ಜಾಗ ಕೊಡಬೇಕು, ಆಚೆ ಕಳಿಸಬೇಡಿ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ತಾತ್ಕಾಲಿಕವಾಗಿ ತಡೆ ತನ್ನಿ ಅಂತ ಅವರಿಬ್ಬರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಈ ವಿಚಾರವನ್ನ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ಪೀಠ ಮೊದಲು ಹೇಳಿದ ವಾಕ್ಯವೇ, ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಬದುಕೋ ಹಕ್ಕಿರೋದು ಭಾರತದ ಪ್ರಜೆಗಳಿಗೆ ಮಾತ್ರ ಅಂತ. ಭಾರತೀಯರಲ್ಲದವರ ಮೇಲೆ ಫಾರಿನ್ ಲಾ ಅನ್ವಯ ಆಗುತ್ತೆ, ಅದರ ಪ್ರಕಾರ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಖಡಕ್ ಉತ್ತರವನ್ನ ಕೊಟ್ಟಿದೆ. ಈ ಹೊತ್ತಲ್ಲಿ ಸರ್ಕಾರದ ಪರ ವಾದ ಮಾಡಿದ ವಕೀಲರು, ಈ ಹಿಂದೆ ಅಸ್ಸಾಂ ಹಾಗೂ ಜಮ್ಮು ಕಾಶ್ಮೀರದಿಂದ ರೋಹಿಂಗ್ಯಾಗಳನ್ನ ಆಚೆ ಹಾಕಲಾಗಿತ್ತು, ಆ ಹೊತ್ತಲ್ಲೂ ಕೆಲವರು ಸ್ಟೇ ತರೋದಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಇದು ದೇಶದ ಭದ್ರತಾ ವಿಚಾರ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಸ್ಟೇಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಅನ್ನೋದನ್ನ ಹೈಲೈಟ್ ಮಾಡಿದ್ರು. ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅದೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೂ ಪಟ್ಟು ಬಿಡದ ಇವರಿಬ್ಬರು ರೋಹಿಂಗ್ಯಾಗಳಿಗೆ ವಿಶ್ವಸಂಸ್ಥೆ ನಿರಾಶ್ರಿತ ಕಾರ್ಡ್ ಕೊಟ್ಟಿದೆ, ಅವರಿಗೆ ಭಾರತದಲ್ಲಿ ಬದುಕೋ ಎಲ್ಲಾ ಹಕ್ಕು ಇದೆ, ಆದ್ರಿಂದ ಅವರನ್ನ ಆಚೆ ಕಳಿಸೋದಕ್ಕೆ ಸಾಧ್ಯವಿಲ್ಲ ಅಂತ ವಾದಿಸಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕಿವಿಗೊಡದೆ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನ ತಿಳಿಸಿದೆ. ಅಂದಹಾಗೆ ಅಮಿತ್ ಶಾ ಮಾಸ್ಟರ್ ಮೈಂಡ್ ಹೇಗಿದೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಬೇರೆ ಟೈಮ್ ಆಗಿದ್ದಿದ್ರೆ ಇವರನ್ನೆಲ್ಲ ಆಚೆ ಹಾಕೋದಕ್ಕೆ ನಮ್ಮ ದೇಶದಲ್ಲಿ ಬದುಕೋ ಕೆಲವರು ಅಪಸ್ವರವನ್ನ ಹೊರಡಿಸ್ತಾ ಇದ್ರು. ಸ್ನೇಹ, ಸಹಬಾಳ್ವೆ, ಮಾನವೀಯತೆ ಅಂತ ಕತೆ, ಕವನ, ಕಾರ್ಟೂನ್ಗಳನ್ನ ಬರೆದು ಜನರ ದಿಕ್ಕು ತಪ್ಪಿಸಿ ದೇಶದ ಭದ್ರತೆಗೆ ದೊಡ್ಡ ಗಂಡಾಂತರವನ್ನ ತಂದಿಡ್ತಾ ಇದ್ರು. ಆದ್ರೆ ಈಗ ಅಂತ ಕೆಲಸಕ್ಕೆ ಮುಂದಾದ್ರೆ ಖುದ್ದು ಸಾರ್ವಜನಿಕರು ಬುದ್ಧಿ ಕಲಿಸ್ತಾರೆ. ಕಬ್ಬಿಣ ಕೆಂಪಾದಾಗ್ಲೇ ಕೆಲಸ ಮುಗಿಸಿಬಿಡ್ಬೇಕು ಅನ್ನೋ ಹಾಗೆ ದೇಶದ ಮೂಡ್ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಕ್ವಿಕ್ ಆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಇಷ್ಟು ದಶಕದಿಂದ ಭಾರತದಲ್ಲಿ ಪಾಕ್ ಪ್ರಜೆಗಳು ಜಾಂಡ ಊರಿದ್ರು, ಅವರನ್ನ ಆಚೆ ಕಳಿಸೋದಿರ್ಲಿ, ಅವರೆಲ್ಲ ಇದ್ದಾರೆ ಅನ್ನೋದೇ ಯಾರಿಗೂ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಅವರನ್ನ ಹುಡುಕಿದ್ರು, ಮುಲಾಜಿಲ್ಲದೆ ಆಚೆ ಕಳಿಸಿದ್ರು, ಯಾರು ಕೂಡ ಕೆಮ್ಮಂಗಿಲ್ಲ.
ಒಂದು ವೇಳೆ ಇವರ ಸಪೋರ್ಟ್ಗೆ ಯಾರಾದ್ರೂ ಬಂದ್ರೆ ಜನರು ನಿಸ್ಸಂಶಯವಾಗಿ ಅವರನ್ನ ಉಗ್ರರು ಅಂತ ಗುರುತಿಸಿ ಬಿಡ್ತಾರೆ. ಇನ್ನು ಈಗ ಸಿಎಎ ಹಾಗೂ ಎನ್ಆರ್ಸಿಗೆ ವಿರೋಧ ಮಾಡ್ತಾ ಇದ್ದವರು ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸಿಎಎ ಅಂದ್ರೆ ಅಕ್ಕಪಕ್ಕದ ದೇಶದಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾ ಇರೋ ಹಿಂದೂಗಳಿಗೆ ರಕ್ಷಣೆ ಕೊಡೋದು, ಎನ್ಆರ್ಸಿ ಅಂದ್ರೆ ನಮ್ಮ ದೇಶದವರು ಅನ್ನೋದಕ್ಕೆ ಪ್ರೂಫ್ ಇಲ್ಲದವರನ್ನ ಆಚೆ ಕಳಿಸೋದು ಅಂತ ಕೇಂದ್ರ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಅದಕ್ಕೆ ಹೇಗೆಲ್ಲ ವಿರೋಧ ಬಂತು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಕೇವಲ ವಿರೋಧ ಮಾತ್ರವಲ್ಲದೆ ಜನರನ್ನ ಎತ್ತಿಕಟ್ಟಿ ತಿಂಗಳಾನುಗಟ್ಟಲೆ ಹೋರಾಟ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದನ್ನು ಭಾರತೀಯರು ನೋಡಿದ್ದಾರೆ. ಪ್ರತಿ ಬಾರಿ ಸಿಎಎ ಹಾಗೂ ಎನ್ಆರ್ಸಿ ಅಂದಾಕ್ಷಣ ಅದರ ವಿರುದ್ಧ ದನಿ ಏರಿಸೋ ಕೆಲಸವೇ ಆಗ್ತಾ ಇತ್ತು. ಆದ್ರೆ ಈಗ ಸೈಲೆಂಟ್ ಆಗಿ ಭಾರತದ ಒಳಗೆ ಎನ್ಆರ್ಸಿ ಅಪ್ಲೈ ಆಗಿದ್ದು ತಡೆಯೋರೆ ಇಲ್ಲದಂತಾಗಿದೆ. ಒಂದು ಕಡೆ ಗಡಿಯಿಂದ ಆಚೆ ಶತ್ರು ಸಂಹಾರ ಆಗ್ತಾ ಇದ್ರೆ ಇತ್ತ ದೇಶದ ಒಳಗೂ ಕ್ಲೀನಿಂಗ್ ಪ್ರೊಸೆಸ್ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಇನ್ನೊಂದೆಡೆ ಯುದ್ಧದ ಈ ಹೊತ್ತಲ್ಲಿ ಪಾಕಿಸ್ತಾನ ಕೂಡ ನಮ್ಮ ಮೇಲೆ ಅಟ್ಯಾಕ್ ನಡೆಸೋ ಪ್ರಯತ್ನಗಳನ್ನ ನಡೆಸ್ತಾ ಇದ್ದು, ಇದರಿಂದ ಭಾರತದ ಒಳಗೆ ಯಾವ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಅಮಿತ್ ಶಾ ಬಾರ್ಡರ್ ಸೆಕ್ಯೂರಿಟಿ ಗಾರ್ಡ್ಸ್, ಸಿಐಎಸ್ಎಫ್ ಹಾಗೂ ವಿವಿಧ ರಕ್ಷಣಾ ಪಡೆಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ಈ ವೇಳೆ ಸ್ಫೋಟಕ ವಿಚಾರವೊಂದು ಬೆಳಕಿಗೆ ಬಂದಿದೆ. ಅದೇನೆಂದ್ರೆ ಪಾಕ್ ಉಗ್ರರ ಪ್ರತಿದಾಳಿ ಹಮಾಸ್ ಉಗ್ರರ ಸ್ಟೈಲ್ನಲ್ಲೇ ಇದೆ ಅನ್ನೋದು. ಹೇಗೆ ಇಸ್ರೇಲ್ನಲ್ಲಿ ಚೀಪ್ ರಾಕೆಟ್ಗಳನ್ನ ಬಳಸಿಕೊಂಡು ಅಟ್ಯಾಕ್ ನಡೆಸಿದ್ರೋ ಹಾಗೆ ಇಲ್ಲೂ ಕೂಡ ಅದೇ ಪ್ರಯತ್ನಗಳು ನಡೆದಿವೆ. ಪಹಲ್ಗಾಮ್ ದಾಳಿ ಹೊತ್ತಲ್ಲೇ ಈ ಅಟ್ಯಾಕ್ ನಲ್ಲಿ ಹಮಾಸ್ ಉಗ್ರರ ಕೈವಾಡ ಇದೆ. ಹಲವು ದಿನಗಳ ಮುಂಚೆ ಅವರು ಕಾಶ್ಮೀರಕ್ಕೆ ಕಾಲಿಟ್ಟಿದ್ರು ಅನ್ನೋ ಸುದ್ದಿ ಎಲ್ಲ ಹರಿದಾಡ್ತಾ ಇತ್ತು. ಈಗ ಗಡಿಯಿಂದ ಬರ್ತಾ ಇರೋ ಮಾಹಿತಿಗಳನ್ನ ನೋಡ್ತಾ ಇದ್ರೆ ಹಮಾಸ್ ಉಗ್ರರ ಪಾತ್ರ ಇದರಲ್ಲಿ ಇರೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಕಳೆದ ತಿಂಗಳು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಮಾಸ್ ಐಎಸ್ಐ ಉಗ್ರರ ಭೇಟಿ ನಡೆದಿದೆ. ಈ ಹೊತ್ತಲ್ಲಿ ಅಲ್ಲಿ ಕೆಲ ಟ್ರಯಲ್ ಬ್ಲಾಸ್ಟ್ ನಡೆದಿದ್ದು ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹೇಗೆ ಭಾರತ ಪಾಕಿಸ್ತಾನದ ಮಿಲಿಟರಿ ಸ್ಟೇಷನ್ಗಳನ್ನ ಧ್ವಂಸಗೈತಾ ಇದೆಯೋ ಹಾಗೆ ಪಾಕ್ ಉಗ್ರರು ಕೂಡ ಭಾರತದ ಮಿಲಿಟರಿ ಸ್ಟೇಷನ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜಮ್ಮು, ಪಠಾನ್ಕೋಟ್ ಹಾಗೂ ಉಧಂಪುರ್ ಮಿಲಿಟರಿ ಸ್ಟೇಷನ್ಗಳನ್ನ ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ನಡೆಸಿದ್ದಾರೆ. ಆದರೆ ಭಾರತ ಎಲ್ಲಾ ಮಿಸೈಲ್ಗಳನ್ನ ಹೊಡೆದುರುಳಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿನ್ನೆ ನಡೀತಾ ಇದ್ದ ಐಪಿಎಲ್ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿಕೊಂಡು ಇಡೀ ಐಪಿಎಲ್ ಟೂರ್ನಿಯನ್ನೇ ರದ್ದು ಮಾಡಲಾಗಿದೆ. ಯಾಕಂದ್ರೆ ಭಾರತೀಯ ಸೇನೆ ರಾವಲ್ಪಿಂಡಿಯ ಸ್ಟೇಡಿಯಂ ಅನ್ನ ಧ್ವಂಸ ಮಾಡಿ ಶಾಕ್ ಕೊಟ್ಟಿತ್ತು. ಇದರಿಂದ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ರದ್ದಾಗುವಂತಾಗಿತ್ತು. ಈಗ ಅದಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ ಪಾಕ್ ಭಾರತದ ಐಪಿಎಲ್ ಅನ್ನ ಟಾರ್ಗೆಟ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಆದ್ರಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂದಹಾಗೆ ಭಾರತ ವಿಸ್ತಾರದಲ್ಲಿ ಪಾಕಿಸ್ತಾನಕ್ಕಿಂತ 5-6 ಪಟ್ಟು ದೊಡ್ಡದಿರೋದ್ರಿಂದ ಗಡಿ ಭಾಗವನ್ನ ಹೊರತುಪಡಿಸಿ ಭಾರತದ ಬೇರೆ ಯಾವ ಪ್ರದೇಶಗಳನ್ನು ಅವರಿಗೆ ಟಾರ್ಗೆಟ್ ಮಾಡೋದಕ್ಕೆ ಅಸಾಧ್ಯ ಅನ್ನೋದು ವಾಸ್ತವ. ಆದ್ರೆ ಭಾರತೀಯರಿಗೆ ಕೇವಲ ಅವರು ಮಾತ್ರ ಶತ್ರುಗಳಲ್ಲದೆ ಆಂತರಿಕ ಉಗ್ರರ ಭೀತಿ ಇರೋದ್ರಿಂದ ಈಗ ಮೋದಿ ಸರ್ಕಾರ ಅವರನ್ನು ಸದೆಬಡಿಯೋದಕ್ಕೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಅದರ ಭಾಗವಾಗಿಯೇ ಈಗ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಕೆಲಸ ಯಶಸ್ವಿ ಆಗ್ತಾ ಇರೋದು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.